ಅದು ಏಷ್ಯಾದ ಅತಿ ದೊಡ್ಡ ಗ್ಲಾಸ್ ಹೌಸ್. ಅಲ್ಲಿ ಈಗ ಸಂಸತ್ ಭವನ ನಿರ್ಮಾಣ ಆಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಸುಂದರ ಸೊಬಗಿನ ದೃಶ್ಯಗಳು ನಿಮ್ಮ ಮುಂದೆ. ಕಣ್ಮನ ಸೆಳೆಯುತ್ತಿರೋ ಪುಷ್ಪ, ಮನಸೂರೆಗೊಳಿಸುತ್ತಿರೋ ಚಂದದ ಕಲಾಕೃತಿ, ನೋಡುತ್ತಾ ನಿಂತರೆ ಮೈಮರೆವಷ್ಟು ಸೌಂದರ್ಯ. ಹೂವಿನ ಅಲಂಕಾರವನ್ನ ಕಂಡು ಮೂಕ ವಿಸ್ಮಿತರಾದ ಜನ. ದಾವಣಗೆರೆಯಲ್ಲಿ ಫಲಪುಷ್ಪ ಪ್ರದರ್ಶನ. ಹೂವಿನ ಅಲಂಕಾರಕ್ಕೆ ಮನಸೋತು ಫಿದಾ. ದಾವಣಗೆರೆಯಲ್ಲಿ ಹೂವಿನ ಹಬ್ಬ ನಡೆಯುತ್ತಿದೆ. ಕುಂದವಾಡ ಬಳಿಯ ಏಷ್ಯಾದ ಅತಿದೊಡ್ಡ ಗ್ಲಾಸ್ ಹೌಸ್ನಲ್ಲಿ ಫಲಪುಷ್ಪ ಪ್ರದರ್ಶನ ಜನರನ್ನ ಸೆಳೆಯುತ್ತಿದೆ. 5 ದಿನಗಳ ಕಾಲ ಹೂವಿನ ಉತ್ಸವ ನಡೆಯಲಿದೆ. ಪುಷ್ಪ ಪ್ರಿಯರಿಗೆ, ಯುವಕ ಯುವತಿಯರಿಗೆ ಗ್ಲಾಸ್ ಹೌಸ್ ಸೆಲ್ಫಿ ಸ್ಪಾಟ್ ಆಗಿಬಿಟ್ಟಿದೆ. ಬಸವ, ಬುದ್ಧ, ಅಂಬೇಡ್ಕರ್, ಸಂಸತ್ ಭವನ ಹೂವಿನಲ್ಲಿ ಅರಳಿ ನಿಂತಿದೆ. ಅಂಬೇಡ್ಕರರ ಜೀವನ ಚರಿತ್ರೆ, ಸಮಾನತೆಯ ಹರಿಕಾರ ಬಸವಣ್ಣ, ಬುದ್ಧನ ಮೂರ್ತಿ ಜನರನ್ನ ಆಕರ್ಷಿಸುತ್ತಿದೆ. ವಿವಿಧ ಕಲರ್ ಬಣ್ಣದ ಸೇವಂತಿಗೆ ಹೂವಿನಿಂದ ಅಲಂಕಾರ ಮಾಡಿದ್ವಿ. ಅದೇ ರೀತಿಯಾಗಿ ಅಂಬೇಡ್ಕರ್ ಜೀವನ ಚರಿತ್ರೆ ಇರುವಂಥ ಸ್ತಬ್ಧ ಚಿತ್ರಗಳು ಇದ್ದಾವೆ. ಆಮೇಲೆ ಬಸವಣ್ಣನ ಮತ್ತು ಬುದ್ಧನ ಹೂವಿನ ಅಲಂಕಾರದಲ್ಲಿ ಅಲಂಕೃತಗೊಳಿಸಲಾಗಿದೆ. ಆಮೇಲೆ ವೆಜಿಟೇಬಲ್ ಕಾರ್ವಿಂಗ್ ಮಾಡಿದ್ವಿ. ಆಮೇಲೆ ಮಂಡ್ಯದಿಂದ ರೈತರು, FPO ರೈತರು ಬಂದು ಇಲ್ಲಿ ಒಂದು ಎಲ್ಲದಿಂದ ಅಲಂಕೃತಿಗಳನ್ನು ಮಾಡಿದ್ದಾರೆ. ಆಮೇಲೆ ಎಕ್ಸಿಬಿಷನ್ ಅಂತ ಇಂಪಾರ್ಟೆಂಟ್ ಆಗಿ PMFME ಸ್ಕೀಮಲ್ಲಿ ಸಹಾಯಧನ ಪಡೆದಂಥ ಇಂಡಸ್ಟ್ರಿಗಳು ಮಾಡ್ಕೊಂಡಿದ್ದ ರೈತರುಗಳದ್ದು ಕೂಡ ಪ್ರದರ್ಶನಗಳನ್ನು ಇಟ್ಟು ಅವ್ರದ್ದು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ದೆಹಲಿಯ ಹಳೆ ಸಂಸತ್ ಭವನವನ್ನ ಬರೋಬ್ಬರಿ 15 ಲಕ್ಷ ಸೇವಂತಿಗೆ ಗುಲಾಬಿ ಹೂಗಳಿಂದ ನಿರ್ಮಿಸಲಾಗಿದೆ. ಕಲ್ಲಂಗಡಿ ಹಣ್ಣಿನಲ್ಲಿ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಶಿವಕುಮಾರ ಸ್ವಾಮೀಜಿ, ಕನ್ನಡ ಜ್ಞಾನಪೀಠ ಪುರಸ್ಕೃತರು, ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪರ ಚಿತ್ರಗಳು ಅರಳಿದೆ. ತರಕಾರಿಯಲ್ಲೇ ಮೂಡಿರೋ ಪ್ರಾಣಿಗಳ ಚಿತ್ತಾರ ಪ್ರವಾಸಿಗರ ಕಣ್ಣಿಗೆ ಮುದ ನೀಡುತ್ತಿದೆ. ನೀವೇನಾದ್ರೂ ಫ್ರೀ ಇದ್ರೆ ತಪ್ಪದೆ ಒಮ್ಮೆ ಗ್ಲಾಸ್ ಹೌಸ್ಗೆ ವಿಸಿಟ್ ಕೊಡಿ. ಒಂದು ವೇಳೆ ಫ್ರೀ ಇಲ್ಲ ಅಂದ್ರೆ ಫ್ರೀ ಮಾಡಿಕೊಂಡಾದ್ರೂ ಭೇಟಿ ನೀಡಿ. ಫಲಪುಷ್ಪ ಕಂಡು ನಿಮ್ಮ ಮನಸ್ಸು ಕೂಡ ಅರಳುತ್ತೆ. ಈ ಸುವಾಸನೆ ನಿಮ್ಮ ಜಂಜಾಟದ ಬದುಕನ್ನ ಒಂದು ಕ್ಷಣ ಮರೆಸಿ ಬಿಡುತ್ತೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಏಷ್ಯಾದ ಅತಿ ದೊಡ್ಡ ಗ್ಲಾಸ್ ಹೌಸ್. ಅಲ್ಲಿ ಈಗ ಸಂಸತ್ ಭವನ ನಿರ್ಮಾಣ ಆಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಸುಂದರ ಸೊಬಗಿನ ದೃಶ್ಯಗಳು ನಿಮ್ಮ ಮುಂದೆ. ಕಣ್ಮನ ಸೆಳೆಯುತ್ತಿರೋ ಪುಷ್ಪ, ಮನಸೂರೆಗೊಳಿಸುತ್ತಿರೋ ಚಂದದ ಕಲಾಕೃತಿ, ನೋಡುತ್ತಾ ನಿಂತರೆ ಮೈಮರೆವಷ್ಟು ಸೌಂದರ್ಯ. ಹೂವಿನ ಅಲಂಕಾರವನ್ನ ಕಂಡು ಮೂಕ ವಿಸ್ಮಿತರಾದ ಜನ. ದಾವಣಗೆರೆಯಲ್ಲಿ ಫಲಪುಷ್ಪ ಪ್ರದರ್ಶನ. ಹೂವಿನ ಅಲಂಕಾರಕ್ಕೆ ಮನಸೋತು ಫಿದಾ. ದಾವಣಗೆರೆಯಲ್ಲಿ ಹೂವಿನ ಹಬ್ಬ ನಡೆಯುತ್ತಿದೆ. ಕುಂದವಾಡ ಬಳಿಯ ಏಷ್ಯಾದ ಅತಿದೊಡ್ಡ ಗ್ಲಾಸ್ ಹೌಸ್ನಲ್ಲಿ ಫಲಪುಷ್ಪ ಪ್ರದರ್ಶನ ಜನರನ್ನ ಸೆಳೆಯುತ್ತಿದೆ. 5 ದಿನಗಳ ಕಾಲ ಹೂವಿನ ಉತ್ಸವ ನಡೆಯಲಿದೆ. ಪುಷ್ಪ ಪ್ರಿಯರಿಗೆ, ಯುವಕ ಯುವತಿಯರಿಗೆ ಗ್ಲಾಸ್ ಹೌಸ್ ಸೆಲ್ಫಿ ಸ್ಪಾಟ್ ಆಗಿಬಿಟ್ಟಿದೆ. ಬಸವ, ಬುದ್ಧ, ಅಂಬೇಡ್ಕರ್, ಸಂಸತ್ ಭವನ ಹೂವಿನಲ್ಲಿ ಅರಳಿ ನಿಂತಿದೆ. ಅಂಬೇಡ್ಕರರ ಜೀವನ ಚರಿತ್ರೆ, ಸಮಾನತೆಯ ಹರಿಕಾರ ಬಸವಣ್ಣ, ಬುದ್ಧನ ಮೂರ್ತಿ ಜನರನ್ನ ಆಕರ್ಷಿಸುತ್ತಿದೆ. ವಿವಿಧ ಕಲರ್ ಬಣ್ಣದ ಸೇವಂತಿಗೆ ಹೂವಿನಿಂದ ಅಲಂಕಾರ ಮಾಡಿದ್ವಿ. ಅದೇ ರೀತಿಯಾಗಿ ಅಂಬೇಡ್ಕರ್ ಜೀವನ ಚರಿತ್ರೆ ಇರುವಂಥ ಸ್ತಬ್ಧ ಚಿತ್ರಗಳು ಇದ್ದಾವೆ. ಆಮೇಲೆ ಬಸವಣ್ಣನ ಮತ್ತು ಬುದ್ಧನ ಹೂವಿನ ಅಲಂಕಾರದಲ್ಲಿ ಅಲಂಕೃತಗೊಳಿಸಲಾಗಿದೆ. ಆಮೇಲೆ ವೆಜಿಟೇಬಲ್ ಕಾರ್ವಿಂಗ್ ಮಾಡಿದ್ವಿ. ಆಮೇಲೆ ಮಂಡ್ಯದಿಂದ ರೈತರು, FPO ರೈತರು ಬಂದು ಇಲ್ಲಿ ಒಂದು ಎಲ್ಲದಿಂದ ಅಲಂಕೃತಿಗಳನ್ನು ಮಾಡಿದ್ದಾರೆ. ಆಮೇಲೆ ಎಕ್ಸಿಬಿಷನ್ ಅಂತ ಇಂಪಾರ್ಟೆಂಟ್ ಆಗಿ PMFME ಸ್ಕೀಮಲ್ಲಿ ಸಹಾಯಧನ ಪಡೆದಂಥ ಇಂಡಸ್ಟ್ರಿಗಳು ಮಾಡ್ಕೊಂಡಿದ್ದ ರೈತರುಗಳದ್ದು ಕೂಡ ಪ್ರದರ್ಶನಗಳನ್ನು ಇಟ್ಟು ಅವ್ರದ್ದು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ.
ದೆಹಲಿಯ ಹಳೆ ಸಂಸತ್ ಭವನವನ್ನ ಬರೋಬ್ಬರಿ 15 ಲಕ್ಷ ಸೇವಂತಿಗೆ ಗುಲಾಬಿ ಹೂಗಳಿಂದ ನಿರ್ಮಿಸಲಾಗಿದೆ. ಕಲ್ಲಂಗಡಿ ಹಣ್ಣಿನಲ್ಲಿ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಶಿವಕುಮಾರ ಸ್ವಾಮೀಜಿ, ಕನ್ನಡ ಜ್ಞಾನಪೀಠ ಪುರಸ್ಕೃತರು, ಹಿರಿಯ ಶಾಸಕ ಶಾಮನೂರು ಶಿವಶಂಕರ್ ಪರ ಚಿತ್ರಗಳು ಅರಳಿದೆ. ತರಕಾರಿಯಲ್ಲೇ ಮೂಡಿರೋ ಪ್ರಾಣಿಗಳ ಚಿತ್ತಾರ ಪ್ರವಾಸಿಗರ ಕಣ್ಣಿಗೆ ಮುದ ನೀಡುತ್ತಿದೆ. ನೀವೇನಾದ್ರೂ ಫ್ರೀ ಇದ್ರೆ ತಪ್ಪದೆ ಒಮ್ಮೆ ಗ್ಲಾಸ್ ಹೌಸ್ಗೆ ವಿಸಿಟ್ ಕೊಡಿ. ಒಂದು ವೇಳೆ ಫ್ರೀ ಇಲ್ಲ ಅಂದ್ರೆ ಫ್ರೀ ಮಾಡಿಕೊಂಡಾದ್ರೂ ಭೇಟಿ ನೀಡಿ. ಫಲಪುಷ್ಪ ಕಂಡು ನಿಮ್ಮ ಮನಸ್ಸು ಕೂಡ ಅರಳುತ್ತೆ. ಈ ಸುವಾಸನೆ ನಿಮ್ಮ ಜಂಜಾಟದ ಬದುಕನ್ನ ಒಂದು ಕ್ಷಣ ಮರೆಸಿಬಿಡುತ್ತೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಏಷ್ಯಾದ ಅತಿ ದೊಡ್ಡ ಗ್ಲಾಸ್ ಹೌಸ್. ಅಲ್ಲಿ ಈಗ ಸಂಸತ್ ಭವನ ನಿರ್ಮಾಣ ಆಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಸುಂದರ ಸೊಬಗಿನ ದೃಶ್ಯಗಳು ನಿಮ್ಮ ಮುಂದೆ. ಕಣ್ಮನ ಸೆಳೆಯುತ್ತಿರೋ ಪುಷ್ಪ, ಮನಸೂರೆಗೊಳಿಸುತ್ತಿರೋ ಚಂದದ ಕಲಾಕೃತಿ, ನೋಡುತ್ತಾ ನಿಂತರೆ ಮೈಮರೆವಷ್ಟು ಸೌಂದರ್ಯ. ಹೂವಿನ ಅಲಂಕಾರವನ್ನ ಕಂಡು ಮೂಕ ವಿಸ್ಮಿತರಾದ ಜನ. ದಾವಣಗೆರೆಯಲ್ಲಿ ಫಲಪುಷ್ಪ ಪ್ರದರ್ಶನ. ಹೂವಿನ ಅಲಂಕಾರಕ್ಕೆ ಮನಸೋತು ಫಿದಾ. ದಾವಣಗೆರೆಯಲ್ಲಿ ಹೂವಿನ ಹಬ್ಬ ನಡೆಯುತ್ತಿದೆ. ಕುಂದವಾಡ ಬಳಿಯ ಏಷ್ಯಾದ ಅತಿದೊಡ್ಡ ಗ್ಲಾಸ್ ಹೌಸ್ನಲ್ಲಿ ಫಲಪುಷ್ಪ ಪ್ರದರ್ಶನ ಜನರನ್ನ ಸೆಳೆಯುತ್ತಿದೆ. 5 ದಿನಗಳ ಕಾಲ ಹೂವಿನ ಉತ್ಸವ ನಡೆಯಲಿದೆ. ಪುಷ್ಪ ಪ್ರಿಯರಿಗೆ, ಯುವಕ ಯುವತಿಯರಿಗೆ ಗ್ಲಾಸ್ ಹೌಸ್ ಸೆಲ್ಫಿ ಸ್ಪಾಟ್ ಆಗಿಬಿಟ್ಟಿದೆ. ಬಸವ, ಬುದ್ಧ, ಅಂಬೇಡ್ಕರ್, ಸಂಸತ್ ಭವನ ಹೂವಿನಲ್ಲಿ ಅರಳಿ ನಿಂತಿದೆ. ಅಂಬೇಡ್ಕರರ ಜೀವನ ಚರಿತ್ರೆ, ಸಮಾನತೆಯ ಹರಿಕಾರ ಬಸವಣ್ಣ, ಬುದ್ಧನ ಮೂರ್ತಿ ಜನರನ್ನ ಆಕರ್ಷಿಸುತ್ತಿದೆ. ವಿವಿಧ ಕಲರ್ ಬಣ್ಣದ ಸೇವಂತಿಗೆ ಹೂವಿನಿಂದ ಅಲಂಕಾರ ಮಾಡಿದ್ವಿ. ಅದೇ ರೀತಿಯಾಗಿ ಅಂಬೇಡ್ಕರ್ ಜೀವನ ಚರಿತ್ರೆ ಇರುವಂಥ ಸ್ತಬ್ಧ ಚಿತ್ರಗಳು ಇದ್ದಾವೆ. ಆಮೇಲೆ ಬಸವಣ್ಣನ ಮತ್ತು ಬುದ್ಧನ ಹೂವಿನ ಅಲಂಕಾರದಲ್ಲಿ ಅಲಂಕೃತಗೊಳಿಸಲಾಗಿದೆ. ಆಮೇಲೆ ವೆಜಿಟೇಬಲ್ ಕಾರ್ವಿಂಗ್ ಮಾಡಿದ್ವಿ. ಆಮೇಲೆ ಮಂಡ್ಯದಿಂದ ರೈತರು, FPO ರೈತರು ಬಂದು ಇಲ್ಲಿ ಒಂದು ಎಲ್ಲದಿಂದ ಅಲಂಕೃತಿಗಳನ್ನು ಮಾಡಿದ್ದಾರೆ. ಆಮೇಲೆ ಎಕ್ಸಿಬಿಷನ್ ಅಂತ ಇಂಪಾರ್ಟೆಂಟ್ ಆಗಿ PMFME ಸ್ಕೀಮಲ್ಲಿ ಸಹಾಯಧನ ಪಡೆದಂಥ ಇಂಡಸ್ಟ್ರಿಗಳು ಮಾಡ್ಕೊಂಡಿದ್ದ ರೈತರುಗಳದ್ದು ಕೂಡ ಪ್ರದರ್ಶನಗಳನ್ನು ಇಟ್ಟು ಅವ್ರದ್ದು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ದೆಹಲಿಯ ಹಳೆ ಸಂಸತ್ ಭವನವನ್ನ ಬರೋಬ್ಬರಿ 15 ಲಕ್ಷ ಸೇವಂತಿಗೆ ಗುಲಾಬಿ ಹೂಗಳಿಂದ ನಿರ್ಮಿಸಲಾಗಿದೆ. ಕಲ್ಲಂಗಡಿ ಹಣ್ಣಿನಲ್ಲಿ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಶಿವಕುಮಾರ ಸ್ವಾಮೀಜಿ, ಕನ್ನಡ ಜ್ಞಾನಪೀಠ ಪುರಸ್ಕೃತರು, ಹಿರಿಯ ಶಾಸಕ ಶಾಮನೂರು ಶಿವಶಂಕರ್ ಪರ ಚಿತ್ರಗಳು ಅರಳಿದೆ. ತರಕಾರಿಯಲ್ಲೇ ಮೂಡಿರೋ ಪ್ರಾಣಿಗಳ ಚಿತ್ತಾರ ಪ್ರವಾಸಿಗರ ಕಣ್ಣಿಗೆ ಮುದ ನೀಡುತ್ತಿದೆ. ನೀವೇನಾದ್ರೂ ಫ್ರೀ ಇದ್ರೆ ತಪ್ಪದೆ ಒಮ್ಮೆ ಗ್ಲಾಸ್ ಹೌಸ್ಗೆ ವಿಸಿಟ್ ಕೊಡಿ. ಒಂದು ವೇಳೆ ಫ್ರೀ ಇಲ್ಲ ಅಂದ್ರೆ ಫ್ರೀ ಮಾಡಿಕೊಂಡಾದ್ರೂ ಭೇಟಿ ನೀಡಿ. ಫಲಪುಷ್ಪ ಕಂಡು ನಿಮ್ಮ ಮನಸ್ಸು ಕೂಡ ಅರಳುತ್ತೆ. ಈ ಸುವಾಸನೆ ನಿಮ್ಮ ಜಂಜಾಟದ ಬದುಕನ್ನ ಒಂದು ಕ್ಷಣ ಮರೆಸಿಬಿಡುತ್ತೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.